ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ ಪತ್ತೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಅಕ್ರಮ ಬಿಪಿಎಲ್ ಕಾರ್ಡ್ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ, ಈ ಬಿಪಿಎಲ್ ಕಾರ್ಡ್ ಯಾರಿಗೆ ಸೇರಬೇಕು ಅವ್ರಿಗೆ ಸೇರ್ತಾ ಇಲ್ಲ. ಫಲಾನುಭವಿಗಳಿಗೆ 4 ಕೋಟಿಗಿಂತ ಹೆಚ್ಚಿದ್ದಾರೆ ಬಿಪಿಎಲ್ ಕಾರ್ಡ್ದಾರರು ಕರ್ನಾಟಕದಲ್ಲಿ. ಆದರೆ ಸೇರಬೇಕಾಗಿದ್ದು 1.5 ಕೋಟಿ 2 ಕೋಟಿ ಅಷ್ಟೇ ಇರೋದು. ಹಾಗಾಗಿ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರ ಮುಂದಾಗಿದೆ. ಈಗ ಆದಾಯ ತೆರಿಗೆ ಕಟ್ಟುವವರೇ ಬಿಪಿಎಲ್ ಪಡ್ಕೊಳ್ತಾ ಇದ್ದಾರೆ. ಇಂಥವರ ಕಾರ್ಡ್ ಪತ್ತೆಗೆ ಸೂಚಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಂದ ನೀಲಕೇಣಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರ ಸಂಸ್ಥೆ ಒಂದು ಸರ್ವೆ ಮಾಡಿದೆ. ಬಡತನ ರೇಟ್ ಕಡಿಮೆ ಆಗ್ತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅರ್ಹರಿಗೆ ಮಾತ್ರ ಬಿಪಿಎಲ್ ಮುಂದುವರಿಸುವಂತೆ ಹೇಳಿದ್ದೇನೆ. ಯಾರ್ಯಾರೆಲ್ಲ ಅನರ್ಹರಿದ್ದಾರೆ ಅವರಿಗೆ ಕ್ಯಾನ್ಸಲ್ ಆಗುತ್ತೆ. ಬಡವರು ಎಷ್ಟಿದ್ದಾರೆ ಸರ್ವೆ ಆಗಬೇಕು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. 2,95,000 ಅರ್ಜಿಗಳಿದ್ದಾವೆ. ಅರ್ಹತೆ ಇರೋರು ಕೊಡ್ತೇವೆ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಿರೋ ಸಂಖ್ಯೆ ಇದು. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಪಿಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಅರ್ಹ ಫಲಾನುಭವಿಗಳಿಗೆ ಹೊರತಾಗಿ ಶ್ರೀಮಂತರಿಗೂ ಹೋಗ್ತಾ ಇದೆ. ಈಗ ಯಾರಿಗೆ ಸೇರಬೇಕು? 10 ಕೆಜಿ ಅಕ್ಕಿ. ಈಗ ನೋಡಿ, 10 ಎಕರೆ ಜಮೀನಿರುತ್ತೆ ಒಂದು, ಆಗರ್ಭ ಶ್ರೀಮಂತ, ಇಡೀ ಊರಿಗೆ ಅವನದು ಬಿಪಿಎಲ್ ಕಾರ್ಡ್ ಇದೆ. ಮಗ ಗೌರ್ಮೆಂಟ್ ಜಾಬು, ಮಗಳು ಗೌರ್ಮೆಂಟ್ ಜಾಬು, ಅವಂಗೂ ಬಿಪಿಎಲ್ ಕಾರ್ಡ್ ಇದೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ ತಿಂಗಳ. ಗೌರ್ಮೆಂಟ್ ಆಫೀಸರು, ಅವಂಗೂ ಬಿಪಿಎಲ್ ಕಾರ್ಡ್ ಇದೆ. ಹಾಗಾಗಿನೇ ಇದೇನಾಗ್ತಾ ಇದೆ, ಬಡತನ ರೇಟ್ ಕಡಿಮೆ ಆಗ್ತಾ ಇದೆ. ಈ ಸರ್ವೆದಲ್ಲೂ ಕೂಡ ಅದೇ ವರದಿ ಬಂದಿದೆ. ಹಾಗಾಗಿ ಈಗ ಬಡವರಿಗೆ ತಾನೇ ಅಕ್ಕಿ ಕೊಡೋಕ್ಕಾಗ್ತಾ ಇರೋದು. ಈಗ ಮುಖ್ಯಮಂತ್ರಿಗಳು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಸರ್ವೆ ಮಾಡಿ, ಬಡವರು ಎಷ್ಟಿದ್ದಾರೆ, ಯಾರ್ಯಾರ ಜಮೀನು ಎಷ್ಟಿದೆ, ಯಾರ್ಯಾರ ಆಸ್ತಿ ಎಷ್ಟಿದೆ, ಅವನ ಅಕೌಂಟ್ನಲ್ಲಿ 10 ಕೋಟಿ 2-3 ಕೋಟಿ ಇರುತ್ತೆ, ಅಥವಾ ಒಂದು ಸ್ಥಿತಿವಂತರು ಇರ್ತಾರೆ, ಅಂಥವ್ರಿಗೆ ಕಾರ್ಡ್ಗಳು ವಿತರಣೆ ಆಗ್ತಾ ಇದ್ದಾವೆ. ಅದಕ್ಕೆ ಕಡಿವಾಣ ಹಾಕಿ ಮೂಲ ಫಲಾನುಭವಿಗಳು ಯಾರಿದ್ದಾರೋ ಅವ್ರಿಗೆ ಬಿಪಿಎಲ್ ಕಾರ್ಡ್ ಕೊಡಿ ಅಂಥೇಳಿ ಸಿದ್ದರಾಮಯ್ಯನವರು ಈಗ ತಾಕೀತು ಮಾಡಿದ್ದಾರೆ. 7 ಕೋಟಿ ಜನರಲ್ಲಿ 4,37,000 ಜನ ಇದ್ದಾರೆ. 37 ಲಕ್ಷ, 4,37 ಲಕ್ಷ ಇದ್ದಾರೆ. ಆದರೆ ತಮಿಳುನಾಡಿನಲ್ಲಿ 40% ಇರೋದು, ಕೇರಳದಲ್ಲಿ 36% ಇರೋದು, ನಮ್ಮಲ್ಲಿ 80% ಇದೆ. ಅದಕ್ಕೆ ಅನರ್ಹರು ಇರಬೇಕು. ಅನರ್ಹರನ್ನ ಪತ್ತೆ ಹಚ್ಚಿ ಅವ್ರನ್ನ ಈ ಬಿಪಿಎಲ್ ಕಾರ್ಡ್ಗಳಿಂದ ತೆಗೆದಾಕಿ ಅಂತ ಹೇಳಿದ್ದೀನಿ. ಈಗ ನಮ್ಮಲ್ಲಿ ಅದಕ್ಕೆ ನಾನು ಈ ಬಿಪಿಎಲ್ ಇರೋಲ್ಲ, ಬಿಲೋ ಪಾವರ್ಟಿ ಲೈನ್ ಅಂತ ಕರೆಯೋದು. ಇತ್ತೀಚೆಗೆ ಯೋಜನಾ ಇವರು ನೀತಿ ಆಯೋಗದವರು ಒಂದು ಅಂಕಿಅಂಶಗಳು ಕೊಟ್ಟಿದ್ದಾರೆ. 5.67% ಮಾತ್ರ ಬಡವರು ಇರೋದು. ಬಡತನ ಕಡಿಮೆ ಆಗ್ತಾ ಇದೆ, ಬಡತನದ ರೇಟ್ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಹರಿಗೆ ಕೊಡಿ, ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದಾಕಿ ಅಂತ.